ಇನ್ನು ಭಾಗ್ಯಲಕ್ಷ್ಮಿ ಧಾರಾವಾಹಿ ತುಂಬ ಅದ್ಭುತವಾಗಿ ಮೂಡಿ ಬರ್ತಿರೋಂಥ ಸಂದರ್ಭದಲ್ಲಿ ವೀಕ್ಷಕರಿಗೆ ಒಂದು ದೊಡ್ಡ ಮಟ್ಟದ ಆಘಾತ ಉಂಟಾಗಿದೆ ಅಂತ ಈಗ ಹೇಳ್ಬೋದು. ಅದೇನಪ್ಪ ಅಂತಂದರೆ, ಈಗ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಭಾಗ್ಯ ಇಂದು ನೆನಪಾಗಿ ಮಾತ್ರ ಉಳಿಯಲಿದ್ದಾರೆ. ಯಾಕೆಂದರೆ ಕೋವಿಡ್ ಸಂದರ್ಭದಲ್ಲಿ ಈ ಸೀರಿಯಲ್ ಮತ್ತು ಲಕ್ಷ್ಮೀ ವರ್ಮ ಸೀರಿಯಲ್ ಜೊತೆಯಾಗಿ ಪ್ರಾರಂಭವಾದವು. ಅಕ್ಕ ತಂಗಿಯ ಕಥೆ ಜೊತೆಯಾಗಿ ಬಂದು ನಂತರ ಬೇರೆ ಬೇರೆ ಕಥಾಂತರಗಳಲ್ಲಿ ತಿರುಗಿ ತದನಂತರ ಲಕ್ಷ್ಮೀ ವರ್ಮ ಸೀರಿಯಲ್ ಈಗ 1 ವರ್ಷಗಳ ಹಿಂದೆ ತಾನೇ ಮುಕ್ತಾಯವಾಯಿತು. ಅವರು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಬೇರೆ ಬೇರೆ ಕಥೆ ಹೋಯಿತು. ಸದ್ಯ ಆ ದಿನ ಮದುವೆ ಆಗ್ತಾರೆ ಅಂತ ಎಲ್ಲ ಅಂದುಕೊಂಡಂಥ ಸಂದರ್ಭದಲ್ಲೇ ಮತ್ತೆ ತಾಂಡವನೇ ಮದುವೆ ಆಗಲು ಒಪ್ಪಿಕೊಂಡಂಥ ಭಾಗ್ಯ ನಿಜಕ್ಕೂ ಆತನನ್ನೇ ಮದುವೆ ಆಗ್ತಾರೆ ಇಲ್ವಾ ಎಂಬುದು ಗೊತ್ತಿಲ್ಲ. ಆದರೆ ಮುಂದಿನ ವಾರದಲ್ಲಿ ಇದು ಅಂತಿಮ ಸಂಚಿಕೆಗಳು, ಅಂದರೆ ಅಂತಿಮ ಅಧ್ಯಾಯ ಭಾಗ್ಯಲಕ್ಷ್ಮಿ ಈಗ ಪ್ರಸಾರವಾಗಲಿದೆ ಅಂತ ಹೇಳಲಾಗುತ್ತೆ. ಈ ಮೂಲಕ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಪ್ರತಿದಿನ ನೋಡ್ತಾ ಇದ್ದಂಥ 5 ವರ್ಷದಿಂದ ನೋಡ್ತಿದ್ದಂಥ 5 ವರ್ಷದ ವೀಕ್ಷಕರನ್ನು ರಂಜಿಸಿಕೊಂಡು ಬಂದಂಥ ಈ ಸೀರಿಯಲ್ ಈಗ ಮುಕ್ತಾಯವಾಗಲಿದೆ. ಅಂದರೆ ಇನ್ನು ಮುಂದೆ ನೆನಪಾಗಿ ಮಾತ್ರ ಸೀರಿಯಲ್ ಉಳಿಯಲಿದೆ. ಭಾಗ್ಯಲಕ್ಷ್ಮಿ ಸೀರಿಯಲ್ ಮುಂದಿನ ವಾರದಲ್ಲಿ ಅಂತಿಮ ಅಧ್ಯಾಯ ಪ್ರಸಾರವಾಗಲಿದೆ. ಆದರೆ ಕ್ಲೈಮ್ಯಾಕ್ಸ್ ಯಾವ ರೀತಿ ಮಾಡ್ತಾರೆ ಎಂಬುದೇ ಎಲ್ಲರೂ ಕಾಡ್ತಾರಂಥ ಯಕ್ಷ ಪ್ರಶ್ನೆ.